ಇಂಡಿಯಾ ಕನ್ನಡ, ನಾನು ಪ್ರತಿಮಾ. ವೀಕ್ಷಕರೇ, ರಷ್ಯಾದಿಂದ ತೈಲ ಖರೀದಿ ಮಾಡಬೇಡಿ ಅಂತ ಸುಂಕದ ಬೆದರಿಕೆ ಹಾಕ್ತಾ ಇದ್ದಂಥ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಭಾರತ ನೀವು ಹೇಳಿದ ರೀತಿಯಲ್ಲಿ ಕೇಳೋದಕ್ಕಾಗೋದಿಲ್ಲ ಅಂತ ತಕ್ಕ ತಿರುಗೇಟನ್ನ ಕೊಟ್ಟಿದೆ. ರಷ್ಯಾದಿಂದ ಕಚ್ಚಾ ತೈಲ ಖರೀದಿ ಮಾಡಿದ್ರೆ ಹುಷಾರ್ ಅಂತ ಹೇಳಿದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಭಾರತದ ಸಾರ್ವಭೌಮತ್ವದ ತಾಕತ್ತನ್ನು ತೋರಿಸೋದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ರೆಡಿ ಆಗಿದ್ದಾರೆ. ಈಗಾಗಲೇ ಭಾರತದ ಆರ್ಥಿಕತೆಯನ್ನು ಕಾಪಾಡೋದಕ್ಕೆ ಸ್ಥಳೀಯ ಉತ್ಪನ್ನಗಳ ಖರೀದಿಗೆ ಕರೆ ಕೊಟ್ಟಿರುವಂತಹ ಪ್ರಧಾನಿ ಮೋದಿ ಈ ಮೂಲಕ ಡೊನಾಲ್ಡ್ ಟ್ರಂಪ್ ಅವರಿಗೆ ತಮ್ಮ ಧಿಕ್ಕಾರದ ಧ್ವನಿಯನ್ನ ಕೇಳಿಸೋದಕ್ಕೆ ಡಿಸೈಡ್ ಮಾಡಿದ್ದಾರೆ. ರಷ್ಯಾದಿಂದ ಭಾರತ ತೈಲ ಖರೀದಿ ಮಾಡಬಾರ್ದು, ಇದಕ್ಕಾಗಿ ನಾವು 25% ಸುಂಕ ವಿಧಿಸ್ತಾ ಇದ್ದೀವಿ ಅಂತ ಭಾರತದ ಮೇಲೆ ದಂಡದ ಪ್ರಯೋಗವನ್ನ ಅಮೆರಿಕ ಮಾಡಿತು. ಜೊತೆಗೆ ಭಾರತದ್ದು ಸತ್ತ ಆರ್ಥಿಕತೆ ಅಂತ ಟ್ರಂಪ್ ನಿಂದಿಸಿದ್ರು. ಇದು ಭಾರತವನ್ನ ಕೆರಡೋ ಹಾಗೆ ಮಾಡಿದೆ. ಈಗ ಅಮೆರಿಕದ ಯಾವುದೇ ಬೆದರಿಕೆಗೆ ಜಗ್ಗದೆ ದಿಟ್ಟ ಉತ್ತರ ಕೊಡೋದಕ್ಕೆ ಮುಂದಾಗಿದೆ. ಅಮೆರಿಕ ಬೆದರಿಕೆಗೆ ಜಗ್ಗದ ಭಾರತ ರಷ್ಯಾದಿಂದ ತೈಲ ಖರೀದಿ ಮುಂದುವರೆಸಿದೆ. ಈಗ ರಷ್ಯಾದಿಂದ 30 ಲಕ್ಷ ಬ್ಯಾರೆಲ್ ಕಚ್ಚಾ ತೈಲ ಭಾರತಕ್ಕೆ ತಲುಪಿದೆ. ರಷ್ಯಾದಿಂದ ತೈಲ ಖರೀದಿಸೋದನ್ನ ಮುಂದುವರಿಸೋದಾಗಿ ಹೇಳಿರೋ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಯಾವುದೇ ಬಾಹ್ಯ ಒತ್ತಡಕ್ಕೆ ಮಣಿಯುವುದಿಲ್ಲ ಅಂತಾನು ಸ್ಪಷ್ಟಪಡಿಸಿದೆ. On Trump tariffs, there was no discussion on the tariffs imposed by the US on India or any other country. ಇದಕ್ಕೆ ಪೂರಕವಾಗಿ ಭಾರತದ ಆರ್ಥಿಕತೆಯನ್ನ ಸದೃಢವನ್ನಾಗಿ ಮಾಡೋದಕ್ಕೆ ಮೋದಿಯವರು ದೇಶವಾಸಿಗಳಿಗೆ ಸ್ಥಳೀಯ ಉತ್ಪನ್ನಗಳ ಖರೀದಿ ಹಾಗೆ ಮಾರಾಟದ ವಾಗ್ದಾನಕ್ಕೆ ಕರೆ ಕೂಡ ಕೊಟ್ಟಿದ್ದಾರೆ. ನಮ್ಮ ರಾಷ್ಟ್ರೀಯ ಹಿತಾಸಕ್ತಿಯನ್ನ ಕಾಪಾಡಿಕೊಳ್ಳಲಿದ್ದೀವಿ ಅಂತ ಹೇಳಿರೋ ಭಾರತ ರಷ್ಯಾದಿಂದ ಕನಿಷ್ಠ 4 ಟ್ಯಾಂಕರ್ ತೈಲ ಆಮದು ಮಾಡಿಕೊಂಡಿದ್ದು ಭಾರತದ ತೈಲ ಸಂಗ್ರಹಾಗಾರಗಳಿಗೆ ಇದು ಬಂದಾಗಿದೆ. ಯಾವುದೇ ಕಾರಣಕ್ಕೂ ತೈಲ ಆಮದು ನಿಲ್ಲಿಸಬಾರದು ಅಂತ ದೇಶದ ಎಲ್ಲಾ ತೈಲ ಸಂಸ್ಥೆಗಳಿಗೆ ಕೇಂದ್ರ ಸರ್ಕಾರ ತಾಕೀತು ಕೂಡ ಮಾಡಿದೆ. ಈ ಮೂಲಕ ನಿಮ್ಮ ಬೆದರಿಕೆ ಎಲ್ಲ ನಮ್ಮ ಮುಂದೆ ನಡೆಯೋದಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ಗೆ ಸಡ್ಡು ಹೊಡೆದಿದೆ. ರಷ್ಯಾದಿಂದ ಕಚ್ಚಾ ತೈಲ ಆಮದು ಮಾಡಿ ಉಕ್ರೇನ್ ವಿರುದ್ಧದ ಯುದ್ಧಕ್ಕೆ ಸಹಕಾರ ಕೊಡ್ತಾ ಇದೆ ಅನ್ನೋ ಹೇಳಿಕೆಗೆ ಭಾರತ ತಿರುಗೇಟು ಕೊಟ್ಟಂತ ಬೆನ್ನಲ್ಲೇ ಟ್ರಂಪ್ ಮತ್ತಷ್ಟು ಸುಂಕ ವಿಧಿಸೋ ಬೆದರಿಕೆಯನ್ನ ಹಾಕಿದ್ದಾರೆ. ಭಾರತದಿಂದ ಖರೀದಿಸೋ ಎಲ್ಲಾ ಆಮದು ವಸ್ತುಗಳ ಮೇಲೆ ಸುಂಕ ಗಣನೀಯವಾಗಿ ಏರಿಕೆ ಮಾಡಲಾಗುತ್ತೆ ಅಂತಾನು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಭಾರತ ರಷ್ಯಾದಿಂದ ದೊಡ್ಡ ಪ್ರಮಾಣದಲ್ಲಿ ಕಚ್ಚಾ ತೈಲ ಆಮದು ಮಾಡ್ಕೊಳ್ತಾ ಇದೆ. ಈ ಮೂಲಕ ದೊಡ್ಡ ಪ್ರಮಾಣದಲ್ಲಿ ಲಾಭ ಮಾಡ್ಕೊಳ್ತಾ ಇದೆ. ಭಾರತ ದೊಡ್ಡ ಪ್ರಮಾಣದಲ್ಲಿ ರಷ್ಯಾದ ತೈಲ ಮಾತ್ರ ಖರೀದಿ ಮಾಡ್ತಾ ಇಲ್ಲ, ಖರೀದಿ ಮಾಡಿದ ತೈಲವನ್ನ ಮುಕ್ತ ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ದೊಡ್ಡ ಪ್ರಮಾಣದ ಲಾಭ ಮಾಡ್ಕೊಳ್ತಾ ಇದೆ ಅಂತ ತಮ್ಮ ಸೋಷಿಯಲ್ ಮೀಡಿಯಾದ ಟ್ರೂತ್ ಸೋಷಿಯಲ್ನಲ್ಲಿ ಅವರು ಬರೆದುಕೊಂಡಿದ್ರು. ಅತ್ತ ರಷ್ಯಾದ ಯುದ್ಧ ಟ್ಯಾಂಕರ್ಗಳಿಂದ ಉಕ್ರೇನ್ನಲ್ಲಿ ಅನೇಕ ಜನ ಸಾಯ್ತಾ ಇದ್ರು, ಅವರು ಹೆದರ್ತಾ ಇಲ್ಲ. ಈ ಕಾರಣದಿಂದಾನೇ ಭಾರತದಿಂದ ಖರೀದಿ ಮಾಡೋ ಎಲ್ಲಾ ಸರಕುಗಳಿಗೂ ಸುಂಕವನ್ನ ಗಣನೀಯವಾಗಿ ಏರಿಕೆ ಮಾಡಲಾಗುತ್ತೆ ಅಂತ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇದಕ್ಕೆ ರಿಯಾಕ್ಟ್ ಮಾಡಿರೋ ಭಾರತ ಸುಂಕ ಹೇರೋ ಪರಿಣಾಮಗಳ ಬಗ್ಗೆ ಪರಿಶೀಲನೆಯನ್ನ ಮಾಡ್ತಾ ಇದ್ದು ದೇಶದ ಹಿತಾಸಕ್ತಿ ಕಾಯೋದಕ್ಕೆ ಎಲ್ಲಾ ರೀತಿಯ ಅಗತ್ಯ ಕ್ರಮಗಳನ್ನ ತೆಗೆದುಕೊಳ್ಳಲಾಗುತ್ತೆ ಅಂತಾನು ಹೇಳ್ಕೊಂಡಿದೆ. ಈಗಾಗಲೇ ಆಗಸ್ಟ್ 7ನೇ ತಾರೀಕಿಂದ ಅನ್ವಯ ಆಗೋ ರೀತಿಯಲ್ಲಿ ಭಾರತದಿಂದ ಆಮದು ಮಾಡಿಕೊಳ್ಳೋ ಎಲ್ಲಾ ಸರಕುಗಳಿಗೂ 25% ಸುಂಕ ವಿಧಿಸೋ ಆದೇಶಕ್ಕೆ ಟ್ರಂಪ್ ಸಹಿ ಕೂಡ ಹಾಕಿದ್ದಾರೆ. ಆದರೆ ಪಾಕಿಸ್ತಾನಕ್ಕೆ 19% ಸುಂಕ ವಿಧಿಸಿದ್ದಾರೆ. ಬೃಹತ್ ಪ್ರಮಾಣದಲ್ಲಿ ರಷ್ಯಾದ ಸೇನಾ ಉಪಕರಣಗಳು ಕಚ್ಚಾ ತೈಲ ಖರೀದಿ ಮಾಡ್ತಾ ಇರೋ ಭಾರತದ ಮೇಲೆ ದಂಡ ವಿಧಿಸಲಾಗುತ್ತೆ ಅಂತಾನು ಹೇಳ್ಕೊಂಡಿದ್ರು. ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಹಾಗೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಈ ತಿಂಗಳು ರಷ್ಯಾಕ್ಕೆ ಭೇಟಿಯನ್ನು ಕೊಡ್ತಾ ಇದ್ದಾರೆ. ಸೊ ಇದು ಟ್ರಂಪ್ಗೆ ಮತ್ತಷ್ಟು ಇರಿಟೇಟ್ ಮಾಡಿದೆ ಅಂತಾನೆ ಹೇಳ್ಬಹುದು. ಭಾರತ ರಷ್ಯಾದಿಂದ S-400 ರಕ್ಷಣಾ ವ್ಯವಸ್ಥೆಯನ್ನು ಖರೀದಿ ಮಾಡ್ತಾ ಇದ್ದು Su-57 ಯುದ್ಧ ವಿಮಾನಗಳನ್ನು ಕೂಡ ಪರಿಗಣಿಸ್ತಾ ಇದೆ. ಟ್ರಂಪ್ F-35 ವಿಮಾನಗಳನ್ನ ಭಾರತಕ್ಕೆ ಮಾರಾಟ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ರು ಮೋದಿ ಇದಕ್ಕೆ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಅಮೆರಿಕದ ಜೊತೆಗೆ F-35 ಖರೀದಿಯ ಬಗ್ಗೆ ಯಾವುದೇ ಚರ್ಚೆ ಕೂಡ ನಡೆದಿಲ್ಲ ಅಂತ ಕೇಂದ್ರ ಸರ್ಕಾರ ಸಂಸತ್ಗೆ ತಿಳಿಸಿದೆ. ಇನ್ನು ವಿದೇಶಾಂಗ ಸಚಿವಾಲಯ ಭಾರತ ಹಾಗೆ ರಷ್ಯಾದ ಸಂಬಂಧ ಸ್ಥಿರ ಹಾಗೆ ಕಾಲ ಪರೀಕ್ಷಿತವಾಗಿದೆ, ನಮ್ಮ ದ್ವಿಪಕ್ಷೀಯ ಸಂಬಂಧಗಳನ್ನ ಮೂರನೇ ದೇಶದ ದೃಷ್ಟಿಕೋನದಿಂದ ನೋಡಬಾರದು ಅಂತ ಅಮೆರಿಕಾಗೆ ಪರೋಕ್ಷವಾಗಿ ಮೆಸೇಜ್ ಕೂಡ ರವಾನೆ ಮಾಡಿದೆ. ಪುಟಿನ್ ಶೀಘ್ರದಲ್ಲೇ ಭಾರತಕ್ಕೆ ಭೇಟಿಯನ್ನ ಕೊಡಲಿದ್ದಾರೆ. ಇದು 2021ರ ನಂತರದ ಅವರ ಮೊದಲ ಭೇಟಿ. ಟ್ರಂಪ್ ಅವರ ಆಕ್ಷೇಪಕ್ಕೆ ಮತ್ತೊಂದು ಕಾರಣ ಏನಪ್ಪಾ ಅಂತಂದ್ರೆ ನಿಂತು ಹೋಗಿರೋ ವಾಣಿಜ್ಯ ಒಪ್ಪಂದ.
ಮೋದಿಯವರು ಯಾವುದೇ ವಾಣಿಜ್ಯ ರಿಯಾಯಿತಿಗೆ ಒಪ್ಪದೆ ಒತ್ತಡಕ್ಕೆ ಮಣಿಯದೇ ಇರೋದಕ್ಕೆ ದೃಢ ಸಂಕಲ್ಪವನ್ನ ತೋರಿಸಿದ್ದಾರೆ ಇಲ್ಲಿ. ಅಂದ್ರೆ ಯಾವುದೇ ಡಿಸಿಷನ್ ತೆಗೆದುಕೊಂಡಿಲ್ಲ. ಸೊ ಕೃಷಿ, ಡೈರಿ ಹಾಗೆ ಗೋಮಾಂಸ ಆಧಾರಿತ ಡೈರಿಗೆ ಅಮೆರಿಕಾದ ಮಾರುಕಟ್ಟೆ ಓಪನ್ ಆಗದೇ ಇರೋ ರೀತಿಯಲ್ಲಿ ಭಾರತ ಡಿಸೈಡ್ ಮಾಡಿದೆ. ರೈತರ ಹಿತಾಸಕ್ತಿಗಳು ಹಾಗೆ ಚುನಾವಣೆಯಲ್ಲಿ ರೈತರ ಮತಗಳ ಮಹತ್ವವನ್ನ ಗಮನದಲ್ಲಿಟ್ಕೊಂಡು 2021ರಲ್ಲಿ 3 ಕೃಷಿ ಕಾನೂನುಗಳ ರದ್ದತಿಯ ನಂತರ ಸರ್ಕಾರ ಈ ನಿಲುವನ್ನ ತೆಗೆದುಕೊಂಡಿದೆ. 25% ತೆರಿಗೆಯಿಂದ GDP 0.2% ನಷ್ಟವನ್ನ ಭಾರತ ಸಹಿಸಿಕೊಳ್ಳೋದಕ್ಕೆ ರೆಡಿ ಆಗಿದೆ. ಇದನ್ನ ನಿರ್ವಹಿಸಬಹುದಾದಂತ ಹಾಗೆ ಕನಿಷ್ಠ ಅಂತಾನು ಇದನ್ನ ಪರಿಗಣಿಸಿದೆ. ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಸಣ್ಣ ಒಪ್ಪಂದಕ್ಕೆ ಸಹಿ ಹಾಕೋ ತನಕ ಭಾರತ ತಾಳ್ಮೆಯಿಂದ ಕಾಯುತ್ತೆ. ಆದ್ರೆ ತನ್ನ ಮೂಲಭೂತ ಹಿತಾಸಕ್ತಿಗಳಿಗೆ ಧಕ್ಕೆ ತರೋ ಯಾವುದೇ ರಾಜಿಗೆ ಒಳಗಾಗದೇ ಇರೋ ರೀತಿಯಲ್ಲಿ ನಿರ್ಧಾರ ತೆಗೆದುಕೊಂಡಿದೆ. ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಕದನ ವಿರಾಮವನ್ನ ಮಧ್ಯಸ್ಥಿಕೆ ವಹಿಸಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಸುಳ್ಳು ಹೇಳಿಕೆಗಳನ್ನ ಸಾರ್ವಜನಿಕವಾಗಿ ತಳ್ಳಿ ಹಾಕಿರೋದ್ರಿಂದ ಹಿಡಿದು ಮಾಸ್ಕೋದೊಂದಿಗಿನ ತನ್ನ ಇಂಧನ ಸಂಬಂಧಗಳ ಮೇಲಿನ ಒತ್ತಡವನ್ನ ನಿಸ್ಸಂದಿಗ್ಧವಾಗಿ ತಿರಸ್ಕಾರ ಮಾಡೋ ತನಕ ಕೇಂದ್ರ ಸರ್ಕಾರ ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡಿದೆ. ಅದು ರಾಜತಾಂತ್ರಿಕತೆ, ಸಂಯಮ ಹಾಗೆ ಸಂಭಾಷಣೆಯನ್ನ ಗೌರವಿಸುತ್ತೆ. ಆಪರೇಷನ್ ಸಿಂಧೂರ್, ಟ್ರಂಪ್ ಸುಳ್ಳುಗಳು. ಮೇ ತಿಂಗಳಲ್ಲಿ ಭಾರತ ಪಾಕಿಸ್ತಾನ ನಡುವಿನ ಯುದ್ಧದ ಬಗ್ಗೆ ಟ್ರಂಪ್ ಒಂಟಿಯಾಗಿ ಕದನ ವಿರಾಮದ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಅಂತ ಹೇಳ್ಕೊಳ್ಳೋದ್ರೊಂದಿಗೆ ಇದೆಲ್ಲವೂ ಶುರುವಾಯಿತು. ಆದ್ರೆ ಅಮೆರಿಕದ ಅಧ್ಯಕ್ಷರ ಹೇಳಿಕೆಗಳನ್ನ ಸಂಪೂರ್ಣವಾಗಿ ತಿರಸ್ಕಾರ ಮಾಡಿರೋ ಭಾರತ ಅಂತಹ ಯಾವುದೇ ರೀತಿ ಆಗಿಲ್ಲ ಅಂತ ಸ್ಪಷ್ಟವಾಗಿ ಅದನ್ನ ನಿರಾಕರಿಸಿತು. 4 ದಿನಗಳ ಸಂಘರ್ಷವನ್ನ ಕೊನೆಗೊಳಿಸೋದಕ್ಕೆ ಮೋದಿ ಹಾಗೆ ಟ್ರಂಪ್ ನಡುವೆ ಯಾವುದೇ ಫೋನ್ ಕಾಲ್ ಕೂಡ ಸಂಭಾಷಣೆಯಲ್ಲಿ ನಡೆದಿಲ್ಲ ಅಂತ ಸಂಸತ್ತಿಗೆ ಸ್ಪಷ್ಟ ಮಾತುಗಳಲ್ಲೇ ತಿಳಿಸಲಾಯಿತು. ಸಾರ್ವಜನಿಕ ನಿರಾಕರಣೆ ಭಾರತ ವಾಷಿಂಗ್ಟನ್ನ ರಾಜಕೀಯ ಉದಾತ್ತತೆ ಮತ್ತು ತಪ್ಪು ಮಾಹಿತಿಯನ್ನ ನಿಯಂತ್ರಿಸದೆ ಬಿಡೋದಿಲ್ಲ ಅಂತಾನು ಸೂಚಿಸಿತು. ಸೊ ಕೆಲವು ತಿಂಗಳ ಹಿಂದೆಯಷ್ಟೇ ಭಾರತವನ್ನ ಅಮೆರಿಕದ ಪ್ರಮುಖ ಸಹಯೋಗಿ ಅಂತ ಹೇಳ್ತಾ ಇದ್ದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಭಾರತದ ಆರ್ಥಿಕತೆ ಕುಸಿದು ಹೋದ್ರೂ ತನಗೆ ಚಿಂತೆ ಇಲ್ಲ ಅನ್ನೋ ಮಾತುಗಳನ್ನ ಆಡ್ತಾ ಇದ್ದಾರೆ. ಡೊನಾಲ್ಡ್ ಟ್ರಂಪ್ ಭಾರತವನ್ನ ಬಹಿರಂಗವಾಗಿ ಟೀಕೆ ಮಾಡಿದ ಪರಿಣಾಮವಾಗಿ ಈಗಾಗಲೇ ಸಂಕೀರ್ಣವಾಗಿರೋ ಭಾರತ ಅಮೆರಿಕಗಳ ಸಂಬಂಧಗಳ ಮೇಲೆ ಇನ್ನಷ್ಟು ಒತ್ತಡ ಬಿದ್ದ ಹಾಗೆ ಕಾಣುತ್ತೆ. ಇದರ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿಯವರೊಡನೆ ಡೊನಾಲ್ಡ್ ಟ್ರಂಪ್ ಬೆಳೆಸಿದ ಸ್ನೇಹ ಕೂಡ ಹಾನಿಗೆ ಒಳಗಾಗೋ ಅಪಾಯ ಕೂಡ ಕಾಣಿಸ್ತಾ ಇದೆ. ಇದೇ ಟೈಮ್ನಲ್ಲಿ ಅಮೆರಿಕ ಪಾಕಿಸ್ತಾನದ ಜೊತೆಗೂ ಆತ್ಮೀಯವಾಗ್ತಾ ಇದ್ದು, ಜೂನ್ ತಿಂಗಳಲ್ಲಿ ಟ್ರಂಪ್ ಪಾಕ್ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಅವರನ್ನ ಶ್ವೇತಭವನದಲ್ಲಿ ಭೇಟಿಯಾಗಿದ್ದೇ ಇದನ್ನ ಸ್ಪಷ್ಟಪಡಿಸಿತ್ತು. ಚೀನಾದ ವಿರುದ್ಧ ನಿಲ್ಲೋದಕ್ಕೆ ಅಮೆರಿಕ ಭಾರತವನ್ನ ಒಂದು ಪ್ರಮುಖ ಸಹಯೋಗಿಯನ್ನಾಗಿ ಪರಿಗಣಿಸುತ್ತೆ. ಆದ್ರೆ ಭಾರತ ರಷ್ಯಾದ ಜೊತೆ ಕೂಡ ಬಲವಾದ ಬಾಂಧವ್ಯವನ್ನ ಮುಂದುವರಿಸುವ ಮೂಲಕ ಅಮೆರಿಕದ ಅಸಮಾಧಾನಕ್ಕೆ ಕಾರಣ ಆಗಿದೆ. ಭಾರತ ರಷ್ಯಾದಿಂದ ತೈಲ ಹಾಗೆ ಆಯುಧಗಳನ್ನ ಖರೀದಿ ಮಾಡ್ತಾ ಇದ್ದು, ಇದು ರಷ್ಯಾದ ಆರ್ಥಿಕತೆಗೆ ನೆರವಾಗ್ತಾ ಇದೆ. ಅದರೊಡನೆ 5 ರಾಷ್ಟ್ರಗಳು ಕೂಡ ಜೊತೆಯಾಗಿ ಕಾರ್ಯನಿರ್ವಹಿಸೋ ಬ್ರಿಕ್ಸ್ ಒಕ್ಕೂಟದಲ್ಲೂ ಭಾರತ ರಷ್ಯಾ ಮೆಂಬರ್ಶಿಪ್ ಅನ್ನ ಪಡೆದುಕೊಂಡಿದೆ. ಫೆಬ್ರವರಿ ತಿಂಗಳಲ್ಲಿ ಮೋದಿಯವರನ್ನ ಶ್ವೇತಭವನಕ್ಕೆ ಸ್ವಾಗತ ಮಾಡಿದ ಟ್ರಂಪ್, ಮೋದಿ ನನಗಿಂತ ಚೆನ್ನಾಗಿ ಚೌಕಾಶಿ ಮಾಡಬಲ್ಲ ಅತ್ಯುತ್ತಮ ಮಾತುಗಾರ ಅಂತ ಶ್ಲಾಘನೆ ಮಾಡಿದ್ರು. ಮೋದಿಯವರು ಕೂಡ ಟ್ರಂಪ್ ಅವರ ಜನಪ್ರಿಯ ಘೋಷವಾಕ್ಯವನ್ನ ಬಳಸಿ ತಾನು ಮೇಕ್ ಇಂಡಿಯಾ ಗ್ರೇಟ್ ಅಗೇನ್ ಉದ್ದೇಶದಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅಂತ ಹೇಳ್ಕೊಂಡಿದ್ರು. ನಂತರ ಅಮೆರಿಕದ ಉನ್ನತ ನಾಯಕರಾದ ಗುಪ್ತಚರ ವಿಭಾಗದ ಮುಖ್ಯಸ್ಥೆ ತುಳಸಿ ಗಬ್ಬಾರ್ಡ್ ಹಾಗೆ ಉಪಾಧ್ಯಕ್ಷ JD ವ್ಯಾನ್ಸ್ ಮತ್ತಿತರರು ದೆಹಲಿಗೆ ಬಂದು ಹೋಗಿದ್ರು. ಆದರೆ ಈ ಸ್ನೇಹದ ಮನಸ್ಥಿತಿ ಹೆಚ್ಚು ದಿನಗಳು ಮುಂದುವರಿಯಲಿಲ್ಲ. ಅದಾದ ಕೆಲವು ತಿಂಗಳುಗಳಲ್ಲೇ ಭಾರತ ಹಾಗೆ ಅಮೆರಿಕದ ನಡುವೆ ವ್ಯಾಪಾರ ಒಪ್ಪಂದದ ಬಗ್ಗೆ ಮಾತುಕತೆಗಳು ಫೇಲ್ಯೂರ್ ಆದವು. ಅಮೆರಿಕದ ಪ್ರಸ್ತುತ ಹಾಗೆ ಮಾಜಿ ಅಧಿಕಾರಿಗಳ ಪ್ರಕಾರ ಭಾರತದ ಜೊತೆಗಿನ ವ್ಯಾವಹಾರಿಕ ಪ್ರಗತಿ ಸಾಕಷ್ಟು ನಿಧಾನವಾಗಿರೋದ್ರ ಬಗ್ಗೆ ಟ್ರಂಪ್ಗೆ ಬೇಸರ ಇದೆ ಅಂತ ಹೇಳಿದ್ದಾರೆ. ವ್ಯಾಪಾರ ಸಂಬಂಧಿ ಮಾತುಕತೆಗಳಲ್ಲಿರೋ ಒಂದು ಪ್ರಮುಖ ಸಮಸ್ಯೆ ಅಂತಂದ್ರೆ ಭಾರತ ತನ್ನ ಕೃಷಿ ಮಾರುಕಟ್ಟೆಯನ್ನ ಮುಕ್ತವಾಗಿಸಬೇಕು ಅಂತ ಅಮೆರಿಕ ಬಯಸ್ತಾ ಇದೆ. ಆದರೆ ಭಾರತದಲ್ಲಿ 40%ಕ್ಕೂ ಹೆಚ್ಚು ಜನರಿಗೆ ಕೃಷಿಯೇ ಜೀವನೋಪಾಯ ಆಗಿರೋದ್ರಿಂದ ಈ ವಿಚಾರ ಭಾರತಕ್ಕೆ ಬಹಳಾನೇ ಸೂಕ್ಷ್ಮ. ಭಾರತ ನಿರಂತರವಾಗಿ ತನ್ನ ಕೃಷಿ ಕ್ಷೇತ್ರವನ್ನ ರಕ್ಷಣೆ ಮಾಡ್ತಾ ಬಂದಿದೆ. ಕೃಷಿಯನ್ನ ವಿದೇಶಿ ವ್ಯಾಪಾರಕ್ಕೆ ಮುಕ್ತವಾಗಿಸೋದು ಒಂದು ದೊಡ್ಡ ಪ್ರಮಾಣದ ಮತದಾರರಾಗಿರೋ ಭಾರತೀಯ ರೈತರ ಅಸಮಾಧಾನಕ್ಕೆ ಕಾರಣ ಆಗಬಹುದು. ಇದು ಪ್ರಧಾನಿ ಮೋದಿ ಅವರಿಗೆ ಅಪಾಯಕಾರಿ ಬೆಳವಣಿಗೆ ಅಂತಾನೂ ಅನ್ಸುತ್ತೆ. 2021ರಲ್ಲಿ ದೇಶಾದ್ಯಂತ ರೈತರು ಪ್ರತಿಭಟನೆ ಮಾಡಿದ ಕಾರಣಕ್ಕೆ ಮೋದಿಯವರು ಕೃಷಿ ಕಾಯ್ದೆಯನ್ನೇ ಚೇಂಜ್ ಮಾಡೋ ಯೋಚನೆಯನ್ನ ಕೈ ಬಿಡಬೇಕಾಯ್ತು. ಭಾರತ ಹಾಗೆ ಅಮೆರಿಕ ಇನ್ನೂ ವ್ಯಾಪಾರ ಒಪ್ಪಂದದ ಬಗ್ಗೆ ಮಾತುಕತೆ ನಡೆಸ್ತಾ ಇದೆ ಅಂತ ಟ್ರಂಪ್ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಗಡುವಾಗಿದ್ದಂತ ಆಗಸ್ಟ್ 1 ಈಗಾಗಲೇ ಕಳೆದು ಹೋಗಿದೆ.
ಅಮೆರಿಕದ ಸುಂಕ ಅಸ್ತ್ರ ಹಾಗೆ ರಷ್ಯಾದೊಂದಿಗಿನ ತೈಲ ಸಂಬಂಧವನ್ನ ಪ್ರಶ್ನೆ ಮಾಡೋ ಅದರ ತೀರ್ಮಾನವನ್ನ ಭಾರತ ಬಲವಾಗಿ ವಿರೋಧ ಮಾಡಿದೆ. ಈ ಮೂಲಕ ಭಾರತದ ಸಾರ್ವಭೌಮತ್ವವನ್ನ ಕಾಪಾಡಿಕೊಳ್ಳೋ ವಾಗ್ದಾನವನ್ನ ಮಾಡಿದೆ ಅಂತ ಹೇಳ್ಬಹುದು. ತೈಲ ಖರೀದಿಯ ಬಗ್ಗೆ ಅಮೆರಿಕ ಹೆಚ್ಚಿನ ಗಮನ ಹರಿಸಿರೋದು ಭಾರತದ ಪರಿಸ್ಥಿತಿಯನ್ನ ಒಂದಷ್ಟು ಕ್ರೂಷಿಯಲ್ ಅನ್ನಾಗಿ ಮಾಡಿದೆ ಅಂತಾನೆ ಹೇಳ್ಬೋದು. ಒಂದ್ ವೇಳೆ ಭಾರತ ರಷ್ಯಾದಿಂದ ತೈಲ ಖರೀದಿ ಮಾಡೋದನ್ನ ಸ್ಟಾಪ್ ಮಾಡಿಬಿಟ್ರೆ ಅದು ರಷ್ಯಾದ ಜೊತೆಗಿನ ಸ್ನೇಹಕ್ಕೆ ತೊಂದರೆ ಉಂಟು ಮಾಡಬಹುದು. ಆದರೆ ಅಮೆರಿಕ ಏನಾದ್ರೂ ನಿರ್ಬಂಧ ವಿಧಿಸಿದ್ರೆ ಅದು ಸಮಸ್ಯೆಯನ್ನು ಕೂಡ ಉಂಟು ಮಾಡಬಹುದು. ಸೊ ಎರಡೂ ಬದಿಗಳಲ್ಲಿ ಸಮತೋಲನ ಸಾಧಿಸುವಂತಹ ಕ್ರಮ ಕೈಗೊಳ್ಳೋದು ಕಷ್ಟಕರವಾದ ವಿಚಾರ ಅಂತ ಹೇಳ್ಬೋದು. ಸೊ ಈ ನಿಟ್ಟಿನಲ್ಲಿ ಮುಂದೆ ಯಾವ ರೀತಿ ಬೆಳವಣಿಗೆಗಳಾಗುತ್ತೆ, ಅಮೆರಿಕದ ನಿಲುವು, ಭಾರತದ ನಿರ್ಧಾರ, ಜೊತೆಗೆ ರಷ್ಯಾದೊಂದಿಗಿನ ಸಂಬಂಧವನ್ನ ಉಳಿಸ್ಕೊಳ್ಳೋದು, ಇದೆಲ್ಲವೂ ಕೂಡ ಒಂದಷ್ಟು ಸವಾಲಾಗಿ ಪರಿಣಮಿಸಿರೋದ್ರಿಂದ ಯಾವ ರೀತಿ ಮೋದಿ ಸರ್ಕಾರ ಇದನ್ನ ಬ್ಯಾಲೆನ್ಸ್ ಮಾಡುತ್ತೆ ಕಾದು ನೋಡೋಣ.